ಪ್ರೈಸ್ ದಿ ಲಾರ್ಡ್. ಗುಡ್ ನ್ಯೂಸ್, ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಕ್ರಿಸ್ಮಸ್ ದಿನದ ಆಚರಣೆಯ ದಿನಗಳಲ್ಲಿ ನಾವಿರುವಾಗ ದೇವರು ಈ ಲೋಕಕ್ಕೆ ಬಂದಂತ ಉದ್ದೇಶ ಕ್ಷಮಿಸುವುದಕ್ಕೋಸ್ಕರವಾಗಿ. ಹೌದು ಪ್ರಿಯರೇ, ಇಡೀ ಲೋಕ ಪಾಪದಲ್ಲಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಆದಿಕಾಂಡ ಪುಸ್ತಕದಲ್ಲಿ ಮನುಷ್ಯನ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚುತ್ತಾ ಇರುವುದನ್ನು ಕಂಡಂತ ದೇವರು ಜಲಪ್ರಳಯದ ಮೂಲಕವಾಗಿ ಇಡೀ ಭೂಮಿಯನ್ನ ನಾಶ ಮಾಡಿದನು ಎಂಬುದಾಗಿ ನಮಗೆಲ್ಲರಿಗೂ ಗೊತ್ತಿದೆ ಪ್ರಿಯರೇ. ಹೌದು ಪ್ರಿಯರೇ, ನಾವೆಲ್ಲರೂ ಕೂಡ ಪಾಪಿಗಳಾಗಿದ್ದೆವು. ಆ ಪಾಪದಿಂದ ಬಿಡುಗಡೆ ಮಾಡೋದಕ್ಕೋಸ್ಕರವಾಗಿ ದೇವರು ತನ್ನ ಒಬ್ಬನೇ ಮಗನನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟರು. ಸೊ ಆತನ ಬಂದು ನಮ್ಮೆಲ್ಲರ ಪಾಪಗಳನ್ನ ಕ್ಷಮಿಸುವುದಕ್ಕೋಸ್ಕರ ಬಂದಿದ್ದಾನೆ ಪ್ರಿಯರೇ. ನಾನು ಆಗಲೇ ಹೇಳಿದ ಹಾಗೆ ವಾಕ್ಯದಲ್ಲಿ ಆತನು ಎಲ್ಲರ ಪಾಪಗಳನ್ನ ಕ್ಷಮಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನೆಂಬುದಾಗಿ. ಏಕೆಂದ್ರೆ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ 59ನೇ ಅಧ್ಯಾಯ 2ನೇ ವಚನ ಹೇಳ್ತದೆ, ನಿಮ್ಮ ಅಪರಾಧಗಳು ನಿಮ್ಮನ್ನ ದೇವರಿಂದ ದೂರವಾಗಿ ಇಟ್ಟಿದೆ, ಮತ್ತೆ ನಿಮ್ಮ ಪಾಪಗಳು ಆತನ ಮುಖಕ್ಕೆ ಅಡ್ಡವಾಗಿವೆ ಎಂಬುದಾಗಿ ದೇವರು ವಾಕ್ಯ ಹೇಳುವ ಹಾಗೆ ಪಾಪಗಳ ನಿಮಿತ್ತ ನಾವು ದೇವರನ್ನ ನೋಡುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ಪ್ರೇರೆ. ನಮ್ಮ ಅಪರಾಧಗಳು ದೇವರಿಂದ ನಮ್ಮನ್ನ ದೂರ ಕರೆಕೊಂಡು ಹೋಗ್ತಾ ಇದೆ. ಈ ಒಂದು ಸಮಯದಲ್ಲಿ ನಾವು ಅರ್ಥ ಮಾಡಿಕೊಳ್ಳೋಣ, ನಮ್ಮ ಪಾಪದ ದೆಸೆಯಿಂದ, ಅಪರಾಧ ದೆಸೆಯಿಂದ ದೂರವಾಗಿದ್ದಂತ ನಮ್ಮನ್ನ ಯೇಸು ಕ್ರಿಸ್ತನು ಮತ್ತೊಂದು ಸಾರಿ ನಮ್ಮನ್ನ ಪ್ರೀತಿಸುವುದಕ್ಕೋಸ್ಕರ, ಕ್ಷಮಿಸಿ ನಮ್ಮನ್ನ ಆತನ ಅವಳಿಗೆ ಕರೆದುಕೊಂಡು ಹೋಗೋದಕ್ಕೋಸ್ಕರ ಬಂದಿದ್ದಾನೆ. ಆ ಸತ್ಯವನ್ನು ಅರ್ಥ ಮಾಡಿಕೊಂಡು ನಾವು ಪಾಪಗಳಿಗಾಗಿ ಕ್ಷಮಾಪಣೆ ಕೇಳಿಕೊಳ್ಳೋಣ. ದೇವರು ತಾನೇ ನಮ್ಮನ್ನ ಪ್ರೀತಿಸುವವನಾಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ಮುಂಚಾನೆ ಸಮಯದಲ್ಲಿ ನಮ್ಮೆಲ್ಲರ ಪಾಪಗಳನ್ನ ಕ್ಷಮಿಸುವುದಕ್ಕೋಸ್ಕರ ನೀನು ಬಂದಿದ್ದೀ ಸ್ವಾಮಿ. ಹೌದು ಕಡೆ ತಾನೇ, ಪಾಪಗಳನ್ನ ಬಿಟ್ಟು ನಿನಗೆ ಮೆಚ್ಚುಗೆ ಆದಂತ ರೀತಿಯ ನಾವು ಜೀವಿಸುವುದಕ್ಕೆ ಸಹಾಯ ಮಾಡು ಅಪ್ಪ. ನಿನ್ನ ಸನ್ನಿಧಾನಕ್ಕೆ ಬರುವುದಕ್ಕೆ ಕೃಪೆ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ನೀನು ಮಹಿಮೆ ಹೊಂದಿಕೋ. ಯೇಸುವಿನ ದಿವ್ಯವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ನಿಮ್ಮೆಲ್ಲರಿಗೂ ಕೂಡ ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನ ತಿಳಿಸುವವನಾಗಿದ್ದ.